ಅಡಿಗೆ ಮನೆಗೆ ಸ್ವಾಗತ. ಇವತ್ತು ನಾನು ಅಡಿಗೆ ಮನೆ ಸ್ಪೆಷಲ್ ಕಾಬೂಲ್ ಕಡ್ಲೆಲಿ 2 ತರ ಸ್ನಾಕ್ಸ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ. ಹೇಗ್ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಕ್ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀರಾ. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಮಾಮೂಲಿ ವಡೆಕ್ಕಿಂತ ಇದು ತುಂಬಾ ಸೂಪರ್ ಆಗಿರುತ್ತೆ. ಟೇಸ್ಟ್ ಮಾತ್ರ ಮಕ್ಳಿಗಂತೂ ಮಾಡ್ಕೊಟ್ರೆ ಅಂತ ತುಂಬಾ ಇಷ್ಟ ಪಡ್ಕೊಂಡು ತಿಂತಾರೆ. ಬೇಕಾಗಿರೋ ಪದಾರ್ಥಗಳು: ಕಾಬೂಲ್ ಕಡಲೆ 1/4 kg ತಗೊಂಡಿದೀನಿ, 4 ರಿಂದ 5 ಅವರ್ ನೆನ್ಸಿಟ್ಕೊಂಡಿದೀನಿ. 100 ಗ್ರಾಮ್ ಕಡಲೆಕಾಯಿ ಬೀಜ ತಗೊಂಡಿದೀನಿ, ಜೊತೆಲೆ ನೆನ್ಸಿಟ್ಕೋಬೇಕು ಒಟ್ಟಿಗೆ 2. 1 ಹಿಡಿ ಪುದೀನ, 1 ಹಿಡಿ ಕೊತ್ತಂಬರಿ ಸೊಪ್ಪು, 3 ಮೀಡಿಯಂ ಸೈಜ್ ಈರುಳ್ಳಿ ತರ ಕಟ್ ಮಾಡಿ ಇಟ್ಕೊಂಡಿದೀನಿ. 1 ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ, 1.5 ಇಂಚು ಶುಂಠಿ, ಖಾರಕ್ಕೆ 7 ರಿಂದ 8 ಮೆಣಸಿನಕಾಯಿ ತಗೊಂಡಿದ್ದೀನಿ. ನೀವು ಖಾರ ನೋಡ್ಕೊಂಡು ಮೆಣಸಿನಕಾಯಿ ತಗೊಳ್ಳಿ. ಇವಾಗ ರುಬ್ಕೊಂಡ್ಬಿಡೋಣ. ನೋಡಿ, ನೀರ್ ಹಾಕ್ದಿರ ಗಟ್ಟಿಯಾಗಿ ರುಬ್ಕೋಬೇಕು ಈ ತರ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರು, 1/4 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಜೀರಾ ಪೌಡರ್, ಒಂದು 1/4 ಟೇಬಲ್ ಸ್ಪೂನ್ ಅಡಿಗೆ ಸೋಡಾ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಯಾವಾಗ್ಲೂ ಮಾಮೂಲಿ ಬಜ್ಜಿ ಬೋಂಡ ತಿಂದು ಬೇಜಾರಾಗಿರೋರು ಈವ್ನಿಂಗ್ ಸ್ನಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಬೆಳಿಗ್ಗೆ ನೆನ್ಸಿಟ್ಬಿಟ್ಟು ಸಾಯಂಕಾಲ ಮಾಡ್ಕೊಂಡು, ಅದು ನಡುವೆ ಮಳೆ ಬೇರೆ ಚೆನ್ನಾಗಿ ಬರ್ತಾ ಇದೆ, ಈ ಚಳಿಗೆ ಏನಾದ್ರು ತಿನ್ಬೇಕು ಅನ್ಸ್ತಾ ಇರುತ್ತೆ. ಅವಾಗ ಈ ತರ ಡಿಫ್ರೆಂಟ್ ಆಗಿರೋ ವಡೆ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಳು ಮನೇಲಿ ಇರ್ತಾರೆ, ಮಾಡ್ಕೊಡಿ, ತುಂಬಾ ಇಷ್ಟ ಪಡ್ಕೊಂಡು ತಿಂತಾರೆ. ನೋಡಿ, ಈ ತರ ಕಲ್ಸ್ಕೊಂಡು ಇಟ್ಕೊಂಡಿದೀನಿ. ಇವಾಗ ಉಂಡೆ ಮಾಡ್ಕೊಂಡ್ಬಿಡೋಣ. ನೋಡಿ, ಈ ತರ ರೌಂಡ್ ಮಾಡ್ಕೊಂಡು ಈ ತರ ಕೈಯಲ್ಲಿ ಜಾಸ್ತಿ ಹಿಂಗ್ ಅನ್ನಕೋಬೋದು. ಇಷ್ಟೇ. ಬಿಳಿ ಎಳ್ಳು ಬರುತ್ತಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಈ ತರ ಹಾಕ್ಬಿಟ್ಟು ಇನ್ನೊಂದ್ಸರಿ ಪ್ರೆಸ್ ಮಾಡ್ಬೇಕು. ಈ ತರ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಎಣ್ಣೆ ಕಾದಿದೆ, ಇವಾಗ ಒಂದೊಂದಾಗೆ ಕರ್ಕೊಂಡ್ಬಿಡೋಣ. ನೋಡಿ, ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ನಾನು ಒಟ್ಟಿಗೆ. ಆದಷ್ಟು ಮೀಡಿಯಂ ಫ್ಲೇಮ್ ಮೇಲೆ ಕರ್ಕೊಳ್ಳಿ. ಮಾಮೂಲಿ ಯಾವಾಗಲೂ ಬಜ್ಜಿ ಬೋಂಡ ತಿಂದು ಬೇಜಾರಾಗಿರುತ್ತೆ, ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ ಸ್ನ್ಯಾಕ್ಸು. ಬೆಳಿಗ್ಗೆ ನೆನೆಸ್ಬಿಟ್ಟು ಸಾಯಂಕಾಲಕ್ಕೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ನೋಡಿ, ಇವಾಗ ಆಗಿದೆ, ತಕೊಂಡ್ಬಿಡೋಣ. 1 ಕಪ್ ಕಾಬೂಲ್ ಕಡ್ಲೆನ 4 ರಿಂದ 5 ವಿಜಿಲ್ ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಎಣ್ಣೆ, 1/4 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು, 1/4 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರು, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಾ ಪೌಡರು, 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರು, 3 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೇಬಲ್ ಸ್ಪೂನ್ ಅರಿಶಿನ. ಇದೊಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ, ಈ ತರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಸ್ವಲ್ಪನೂ ನೀರ್ ಹಾಕ್ಬಾರ್ದು. ಎಣ್ಣೆ ಹಾಕಿದ್ನಲ್ಲ ಅದ್ರೊಳಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಎಣ್ಣೆ ಕಾದಿದೆ, ಇವಾಗ ಕರ್ಕೊಂಡ್ಬಿಡೋಣ. ಆಗಿದೆ, ಇವಾಗ ತಕೊಂಡ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀರಾ. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಮಾಮೂಲಿ ವಡೆಕ್ಕಿಂತ ಇದು ತುಂಬಾ ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರ.